ಹಲೋ ಸ್ನೇಹಿತರೆ, ನಮ್ಮ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಏನಿದೆ ಅಥವಾ ಇವತ್ತಿನ ಒಂದು ಟಾಪಿಕ್ ಏನಿದೆ ಅಂದರೆ ಕೇಂದ್ರ ಸರ್ಕಾರದ ಉದ್ಯೋಗಗಳು 2026ರಲ್ಲಿ ಕೇಂದ್ರ ಸರ್ಕಾರದಿಂದ ಕಾಲಾಗಿರುವಂಥ ಏನು ಜಾಬ್ಸ್ ಇದಾವಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಇವತ್ತಿನ ವಿಷಯದಲ್ಲಿ ಮಾತಾಡೋಣ. ಸೊ ಮೊದಲನೇದಾಗಿ ಯಾವ ಜಾಬ್ ಅಂತ ನೋಡೋಣ. ಸೊ ನೋಡಿ, ಮೊದಲನೇದಾಗಿ SSC ಮತ್ತು CGL 2026 ಇದು ಅತ್ಯಂತ ದೊಡ್ಡ ನೇಮಕಾತಿ ಆಗಿರುತ್ತದೆ. ಒಟ್ಟು ನೋಡಿ 12,756 ಹುದ್ದೆಗಳಿಗೆ ಪ್ರಕಟಗೊಂಡೈತೆ. ಸೊ ಇದಕ್ಕೆ ವಿದ್ಯಾರ್ಹತೆ ಏನೆಂದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿ ಆಗಿದ್ರೆ ಸಾಕು. ಸೊ ಇದು ಡಿಗ್ರಿ ಆದವ್ರಿಗೂ ಕೂಡ ಇದೊಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೊ ಇದನ್ನು ನೀವು ಅರ್ಜಿಯನ್ನು ಹಾಕಬಹುದು. ಸೊ ನೋಡಿ, ಇದಕ್ಕೆ ವೇತನ ಅಂದರೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ 25,500ರಿಂದ 1,42,400 ರೂಪಾಯಿವರೆಗೂ ಇದಕ್ಕೆ ನಿಮಗೆ ಸ್ಯಾಲ್ರಿ ಸಿಗುವಂಥದ್ದು. ಸೊ ಪ್ರಮುಖ ಹುದ್ದೆಗಳು ಏನಂತಂದರೆ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇರುತ್ತೆ. ಸೊ ಎಕ್ಸಾಮಿನರ್ ಇರುತ್ತೆ, ಆಡಿಟರ್ ಇರುತ್ತೆ, ಅಕೌಂಟೆಂಟ್ ಇರುತ್ತೆ, ಟ್ಯಾಕ್ಸ್ ಅಸಿಸ್ಟೆಂಟ್ ಇರುತ್ತೆ. ಸೊ ಈ ಥರ ಪ್ರಮುಖ ಹುದ್ದೆಗಳನ್ನು ಡಿಗ್ರಿ ಒಂದು ಇದ್ರ ಮೇಲೆ ಒಂದು ವಿದ್ಯಾರ್ಹತೆ ಮೇಲೆ ಕರೆದಿದ್ದಾರೆ. ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಪ್ರಮುಖ ದಿನಾಂಕ ಯಾವುದಿರುತ್ತೆ ಅಂದರೆ ಅರ್ಜಿ ನೋಡಿ ಆರಂಭ ಆಲ್ರೆಡಿ ಮೇ 21ರಲ್ಲೇ ಇದಕ್ಕೆ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೆ ಅರ್ಜಿ ಕೊನೆಯ ದಿನಾಂಕ ಯಾವುದಂದರೆ ಜೂನ್ 22 ಕೊನೆಯ ದಿನ ಆಗಿರುತ್ತೆ. ಸೊ ನೀವು ಇಮಿಡಿಯೇಟಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಇಲ್ಲಿರುತ್ತೆ, ನೀವು ಇಲ್ಲಿಂದನೇ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ನೋಡಿ, ಎರಡನೇದಾಗಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಕಡೆಯಿಂದನೂ ಕೂಡ ಕಾಲ್ ಕನ್ಫರ್ಮ್ ಆಗಿದೆ. ಒಟ್ಟು ಹುದ್ದೆಗಳು ನೋಡಿ 8,868 ಹುದ್ದೆಗಳಿರುತ್ತೆ. ಇದಕ್ಕೆ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಕ್ಯಾಟಗರಿಯಲ್ಲಿ ಕೂಡ ಇರುತ್ತೆ. ಇದಕ್ಕೆ ವಿದ್ಯಾರ್ಹತೆ ಏನಂದರೆ PUC ಮತ್ತು ಡಿಗ್ರಿ ಆಗಿದ್ದರೂ ಕೂಡ ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಪ್ರಮುಖ ಹುದ್ದೆಗಳ ಮೇನ್ ಜಾಬ್ ಏನಿದೆ ಅಂದರೆ ಸ್ಟೇಷನ್ ಮಾಸ್ಟರು, ಕಮರ್ಷಿಯಲ್ ಕ್ಲರ್ಕು ಮತ್ತು ಟಿಕೆಟ್ ಕ್ಲರ್ಕು, ಜೂನಿಯರ್ ಕ್ಲರ್ಕು ಮತ್ತು ಅಕೌಂಟೆಂಟ್ ಕ್ಲರ್ಕ್, ಈ ಥರ ಒಂದು ಹುದ್ದೆಗಳನ್ನು ನಿಮ್ಮನ್ನು ಇದರಲ್ಲಿ PUC ಮತ್ತು ಡಿಗ್ರಿ ಆದವರಿಗೂ ಕೂಡ ಇದರಲ್ಲಿ ಅರ್ಜಿಯನ್ನು ಹಾಕ್ಬೋದು. ಸೊ ಇದಕ್ಕೆ ನೋಡಿ ಸ್ಯಾಲ್ರಿ ಯಾವ ಥರ ಇರುತ್ತೆ ಅಂತಂದರೆ 21,700ರಿಂದ 81,100 ರೂಪಾಯಿವರೆಗೂ ನಿಮಗೆ ಆರಂಭದಲ್ಲಿ ಇಷ್ಟು ವೇತನ ಸಿಗುವಂಥದ್ದು. ಸೊ ನೋಡಿ, ಆಯ್ಕೆ ಯಾವ ಥರ ಇರುತ್ತೆ ಅಂದರೆ CBT 1 ಮತ್ತು CBT 2 ಇರುತ್ತೆ. ಮತ್ತು ಇದಕ್ಕೆ ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಅಗತ್ಯ ಯಾವುದಕ್ಕೆ ಇದರಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಯಾವುದಕ್ಕೆ ಸ್ಕಿಲ್ ಟೆಸ್ಟ್ ಇರುತ್ತೋ ಅದಕ್ಕೆ ಕೂಡ ಆ ಒಂದು ಸ್ಕಿಲ್ ಟೆಸ್ಟ್ನ ಮಾಡ್ತಾರೆ. ಸೊ ಇದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ನೀವು ಏನು ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಡಾಕ್ಯುಮೆಂಟ್ ಹಾಕಿರ್ತೀರಲ್ಲ ಆ ಒಂದು ಡಾಕ್ಯುಮೆಂಟ್ ಕೂಡ ಇದರಲ್ಲಿ ವೆರಿಫಿಕೇಷನ್ ಮಾಡ್ತಾರೆ. ಸೊ ಇದಕ್ಕೆ ಅರ್ಜಿ ಒಂದು ಸಲ್ಲಿಸುವಂಥ ವೆಬ್ಸೈಟ್ ಏನಿದೆ ಅಲ್ವಾ, ಅರ್ಜಿ ಸಲ್ಲಿಸುವಂಥ ಲಿಂಕ್ ಕೂಡ ಇಲ್ಲಿದೆ, ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅಲ್ಲಿಂದನೇ ಕೂಡ ಅರ್ಜಿಯನ್ನು ಹಾಕ್ಬೋದು. ನೋಡಿ, ಮೂರನೇದು ಯಾವುದು ಅಂತಂದರೆ SBIಯಲ್ಲಿ ಕೂಡ 2026ರಲ್ಲಿ ಒಟ್ಟು ಹುದ್ದೆಗಳನ್ನು 1,500 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಹುದ್ದೆಗಳು ಯಾವ ಥರ ಇರುತ್ತೆ, ಯಾವುದು ಅಂತಂದರೆ ವಿದ್ಯಾರ್ಹತೆ ಬಂದು ಡಿಗ್ರಿ ಮೇಲೆ ಇರುತ್ತೆ. ಸೊ ಇದಕ್ಕೆ ಬಂದು ವೇತನ ಎಷ್ಟು, ಸ್ಯಾಲ್ರಿ ಎಷ್ಟು ಅಂದರೆ 48,000 ರೂಪಾಯಿಂದ ಸ್ಟಾರ್ಟ್ ಇರುತ್ತೆ. ಸೊ ಎಲ್ಲಿವರೆಗೂ ಅಂತ ಕೊಟ್ಟಿಲ್ಲ, ಸ್ಟಾರ್ಟಿಂಗ್ ಮಾತ್ರ ಕೊಟ್ಟಿರ್ತಾರೆ. ಸೊ ಅರ್ಜಿಗೆ ದಿನಾಂಕ ನೋಡಿ ಜುಲೈ 18ರಿಂದ ಸ್ಟಾರ್ಟ್ ಆಗಿರುತ್ತೆ. ಇದಕ್ಕೆ ಜೂನ್ 18ರಿಂದ ಜುಲೈ 8ರವರೆಗೂ ಕೂಡ ಇದು ಒಂದು ಅರ್ಜಿಯನ್ನು ಇರುತ್ತೆ. ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಅರ್ಜಿ ಸಲ್ಲಿಸುವಂಥ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಅರ್ಜಿ ಹಾಕ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆಯಲ್ವ, ಇಲ್ಲಿಂದ ಕಾಪಿ ಮಾಡ್ಕೊಂಡು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನಾಲ್ಕನೇದಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಅಪ್ರೆಂಟಿಸ್ ಕೋರ್ಸ್ಗೋಸ್ಕರ ಇದರಲ್ಲಿ ಕೂಡ ಕರೆಸಿದ್ದಾರೆ ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ. ಒಟ್ಟು ಹುದ್ದೆಗಳು 4,500 ಇರುತ್ತೆ ಅಪ್ರೆಂಟಿಸ್ ಮಾಡೋರಿಗೆ. ಸೊ ವಿದ್ಯಾರ್ಥಿ ಅಂದರೆ ಡಿಗ್ರಿ ಆಗಿರಬೇಕು, ಇದಕ್ಕೂ ಕೂಡ ಡಿಗ್ರಿ ಆಗಿರುತ್ತೆ. ಸ್ಟೈಪಂಡು ಬ್ಯಾಂಕ್ ನಿಯಮಾನುಸಾರವಾಗಿ ನಿಮಗೆ ಮಾಸಿಕ ಅಂದರೆ ತಿಂಗಳ ಸ್ಟೈಪಂಡ್ ಕೂಡ ಇದರಲ್ಲಿ ಸಿಗುವಂಥದ್ದು. ಇದಕ್ಕೆ ಆಯ್ಕೆ ಯಾವ ಥರ ಇರುತ್ತೆ ಅಂದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಅಂದರೆ ನೀವು ಎಲ್ಲಿಂದ ಅರ್ಜಿ ಹಾಕಿರ್ತಾರೋ ಅಲ್ಲಿಗೆ ಆ ಒಂದು ಏರಿಯಾದ ಲೋಕಲ್ ಲ್ಯಾಂಗ್ವೇಜ್ ಯಾವುದಿರುತ್ತೆ, ಇವಾಗ ಕರ್ನಾಟಕ ಅಂದರೆ ಕನ್ನಡ ಏನು ಲೋಕಲ್ ಲ್ಯಾಂಗ್ವೇಜ್ ಇದೆಯಲ್ಲ ಆ ಥರ ಲೋಕಲ್ ಲ್ಯಾಂಗ್ವೇಜ್ ಮೇಲೆ ಟೆಸ್ಟನ್ನು ಮಾಡುವಂಥದ್ದು. ಸೊ ನೋಡಿ, ಇದಕ್ಕೆ ಅರ್ಜಿ ವೆಬ್ಸೈಟ್ ಕೂಡ ಇಲ್ಲಿದೆ, ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದನೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ನೋಡಿ, ಐದನೇದಾಗಿ UPSC ಸಿವಿಲ್ ಸರ್ವಿಸ್ 2026ರಲ್ಲಿ ಹುದ್ದೆಗಳಿರುತ್ತೆ. IAS, IPS ಮತ್ತು IFS ಮತ್ತು IRS ಸೆಂಟ್ರಲ್ ಸರ್ವಿಸ್ಗಳು ಇಲ್ಲಿ ನಿಮಗೆ ಹುದ್ದೆಗಳಿಗೆ ಕಾಲಾಗಿರುತ್ತೆ. ಸೊ ಇದಕ್ಕೂ ವಿದ್ಯಾರ್ಹತೆ ಬಂದು ಡಿಗ್ರಿ ಆಗಿರುತ್ತೆ. ಇದಕ್ಕೆ ನೋಡಿ ವೇತನ ನಿಮಗೆ ಸ್ಯಾಲ್ರಿ ಎಷ್ಟಾಗಿರುತ್ತೆ ಅಂದರೆ 56,100 ರೂಪಾಯಿಂದ 2,50,000 ಪ್ಲಸ್ ಇರುತ್ತೆ. ಸೊ ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂದರೆ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. UPSC ಅಭ್ಯರ್ಥಿಗಳಿಗೆ ಸರ್ಕಾರದ ಒಂದು ಪ್ರತಿಭಾ ಸೇತು ಕಾರ್ಯಕ್ರಮ ಮೂಲಕ ಪರ್ಯಾಯ ಉದ್ಯೋಗನ ಅವಕಾಶನೂ ಕೂಡ ಲಭ್ಯವಿರುತ್ತೆ. ಸೊ ಇದಕ್ಕೂ ಅರ್ಜಿ ಸಲ್ಲಿಸುವಂಥ ವೆಬ್ಸೈಟ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನಿಮಗೆ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಇದನ್ನು ಕೂಡ ನೋಡಿಕೊಂಡು ನೀವು ಇಲ್ಲಿಂದನೇ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಷ್ಟು ನಿಮಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ
ಕಾಲಾಗಿರುವಂಥ ಜಾಬ್ಸ್ಗಳಾಗಿರುತ್ತವೆ. ಇದರಲ್ಲಿ ನಿಮಗೆ ಎಲ್ಲ ಒಂದು ಜಾಬ್ ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದನೇ ಹೋಗಿ ಅರ್ಜಿನ ಹಾಕಿ ಸೊ ಅಗತ್ಯ ಇರುವಂಥ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ. ಸೊ ಇದೇ ಥರದ ಇನ್ಫಾರ್ಮೇಷನ್ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ನಮ್ಮ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಬೇಗನೆ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಏನಾದ್ರು ಡೌಟ್ ಇದ್ದರೆ, ಏನಾದ್ರು ಒಂದು ಕಂಪ್ಲೇಂಟ್ಸ್ ಅಥವಾ ಏನಾದ್ರು ಒಂದು ಸಜೆಷನ್ ಇದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.